ಗುರ್ವಷ್ಟಕಂ ಅಥ ಧ್ಯಾನಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೇ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಅಥ ಗುರ್ವಷ್ಟಕಂ ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ್ನಲಗ್ನಂ ಗುರೋರಂಘ್ರಿಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಸುಂದರವಾದ ಶರೀರ, ಮನೋನುಕೂಲಳಾದ ಪತ್ನಿ, ಅಪಾರ ಕೀರ್ತಿ ಸಮ್ಮಾನಗಳು, ಮೇರು ಪರ್ವತಕ್ಕೆ ಸಮಾನವಾದ ಸಂಪತ್ತು ಇದ್ದರೂ ಮನುಷ್ಯನಿಗೆ ಕುರುಚರಣಗಳಲ್ಲಿ ಭಕ್ತಿ ಶ್ರದ್ಧೆಗಳು ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥವೇ ಸರಿ. ಅವನು ಸಂಸಾರದಿಂದ ಬಿಡುಗಡೆಯನ್ನು ಹೊಂದಲಾರ. ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವಾಃ ಸರ್ವಮೇತದ್ವಿಜಾತಂ ಮನಶ್ಚೇನ ಲಗ್ನಂ ಗುರೋರಂಘ್ರಿಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಮಾನವನಿಗೆ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮನೆ, ಬಂಧು ಬಳಗ ಎಲ್ಲವೂ ಇದ್ದು ಸುಖಮಯ ಸಂಸಾರವನ್ನು ನಡೆಸಲು ಅಪಾರ ಸಂಪತ್ತನ್ನು ಸಹ ಕೂಡಿ ಹಾಕಿದ್ದರೂ ಗುರುವಿನ ಚರಣಗಳಲ್ಲಿ ಭಕ್ತಿ ಶ್ರದ್ಧೆ ಇಲ್ಲದವನಿಗೆ ಜೀವನದಲ್ಲಿ ನಿಜವಾದ ಸುಖ ಸಿಗಲಾರದು. ಷಡಂಗಾದಿ ವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಾದಿಗದ್ಯಂ ಸುಪದ್ಯಂ ಕರೋತಿ ಮನಶ್ಚೇನ ಲಗ್ನಂ ಗುರೋರಂಘ್ರಿಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಋಗ್ವೇದಾದಿ 4 ವೇದಗಳನ್ನು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಮುಂತಾದ 6 ವೇದಾಂಗಗಳನ್ನು, ಎಲ್ಲ ಪುರಾಣ ಇತಿಹಾಸಗಳನ್ನು ಕಂಠಸ್ಥ ಮಾಡಿಕೊಂಡು ಮಹಾಪಂಡಿತನೆನಿಸಿ ಗದ್ಯ ಪದ್ಯ ರೂಪದ ಉತ್ತಮ ಕಾವ್ಯಗಳನ್ನು ರಚಿಸುವ ಸಾಮರ್ಥ್ಯವನ್ನು ಹೊಂದಿದ್ದರೂ ಸದ್ಗುರುವಿನ ಚರಣಗಳಲ್ಲಿ ನಿಷ್ಠೆಯನ್ನು ಇಡದಿದ್ದರೆ ಅವನ ಪಾಂಡಿತ್ಯ ವ್ಯರ್ಥವೇ ಸರಿ. ಅವನು ಭವಬಂಧನದಿಂದ ಮುಕ್ತಿಯನ್ನು ಹೊಂದಲಾರ. ವಿದೇಶೇಷು ಮಾನ್ಯಃ ಸ್ವದೇಶೇಷು ಧನ್ಯಃ ಸದಾಚಾರ ವೃತ್ತೇಷು ಮತ್ತೋ ನ ಚಾನ್ಯಃ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ವಿದೇಶಗಳಲ್ಲಿ ಮಾನ ಸಮ್ಮಾನಗಳನ್ನು ಪಡೆದು ಪ್ರಶಂಸೆಗೆ ಪಾತ್ರನಾಗಿ ಸ್ವದೇಶದಲ್ಲಿ ಧನ್ಯತೆಯನ್ನು ಹೊಂದಿ ಸ್ನಾನ ಶೌಚಾದಿ ಆಚಾರಗಳನ್ನು ಪಾಲಿಸುತ್ತಿದ್ದರೂ ಒಳ್ಳೆಯ ನಡತೆಯುಳ್ಳವನಾಗಿದ್ದರೂ ಬೇರೆಲ್ಲರಿಗಿಂತ ಶ್ರೇಷ್ಠ ವ್ಯಕ್ತಿಯಾಗಿದ್ದರೂ ಸಹ ಗುರುಚರಣಗಳಲ್ಲಿ ಭಕ್ತಿ ಇಲ್ಲದವನ ಜೀವನ ನಿರರ್ಥಕ. ಕ್ಷಮಾಮಂಡಲೆ ಭೂಪಭೂಪಾಲವೃಂದೈಃ ಸದಾ ಸೇವಿತಂ ಯಶ್ಯ ಪಾದಾರವಿಂದಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ವಿಸ್ತಾರವಾದ ಈ ಭೂಮಂಡಲದಲ್ಲಿ ಅನೇಕ ರಾಜ ಮಹಾರಾಜರುಗಳಿಂದ ಗೌರವಾದರಗಳಿಗೆ ಪಾತ್ರನಾಗಿ ಅವರಿಂದ ಪಾದ ಕಮಲಗಳನ್ನು ಪೂಜಿಸಿಕೊಳ್ಳುವ ವ್ಯಕ್ತಿಯಾಗಿದ್ದರೂ ಗುರುಗಳ ಪಾದ ಪದ್ಮಗಳಲ್ಲಿ ಭಕ್ತಿಯನ್ನಿಡದವನ ಮೇರು ವ್ಯಕ್ತಿತ್ವವು ವ್ಯರ್ಥವೇ ಸರಿ. ಯಶೋ ಮೇ ಗತಂ ದಿಕ್ಷು ದಾನ ಪ್ರತಾಪಾತ್ ಜಗದ್ವಸ್ತು ಸರ್ವಂ ಕರೆ ಯತ್ ಪ್ರಸಾದಾತ್ ಮನಶ್ಚೇನ ಲಗ್ನಂ ಗುರೋರಂಘ್ರಿಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ದಾನ ಧರ್ಮಾದಿಗಳನ್ನು ಮಾಡಿ ಜಗತ್ತಿನಾದ್ಯಂತ ಕೀರ್ತಿ ಯಶಸ್ಸನ್ನು ಸಂಪಾದಿಸಿದ್ದರೂ ಇಡೀ ಜಗತ್ತನ್ನೇ ಗೆದ್ದು ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದರೂ ಅಂತಹ ವ್ಯಕ್ತಿಯು ಗುರುವಿನ ಅನುಗ್ರಹಕ್ಕೆ ಪಾತ್ರನಾಗದಿದ್ದರೆ ಅವನ ಪ್ರಭುತ್ವವು ವ್ಯರ್ಥವೇ ಸರಿ. ಅವನು ಮರಣವನ್ನು ಗೆಲ್ಲಲಾರ. ನ ಭೋಗೆ ನ ಯೋಗೆ ನ ವಾ ವಾಜಿರಾಜೌ ನ ಕಾಂತಾಮುಖೇ ನೈವ ವಿತ್ತೇಷು ಚಿತ್ತಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಲೌಕಿಕ ಸುಖದಲ್ಲಿ ಆಸಕ್ತಿಯನ್ನು ತೊರೆದಿದ್ದರೂ
ಪತ್ನಿಯಲ್ಲಿ ಅನಾಸಕ್ತನಾಗಿ ಬಂಧು ಮಿತ್ರ ಪುತ್ರಾದಿ ಸಮಸ್ತ ಸಂಬಂಧಗಳನ್ನು ಕಳಚಿಕೊಂಡರೂ ವಸ್ತು ವಾಹನ ಪಶುಗಳಲ್ಲಿ ಮೋಹವನ್ನು ಬಿಟ್ಟಿದ್ದರೂ ಅವನ ಮನಸ್ಸು ಗುರುಗಳ ಚರಣಗಳಲ್ಲಿ ಅಚಲವಾದ ಶ್ರದ್ಧೆಯನ್ನು ಹೊಂದಿರದಿದ್ದರೆ ಅವನ ವಿಷಯ ವೈರಾಗ್ಯ ವ್ಯರ್ಥವೇ. ಅದರಿಂದ ಅವನು ಮೋಕ್ಷವನ್ನು ಹೊಂದಲಾರ. ಅರಣ್ಯೇನ ವಾ ಸ್ವಸ್ಯಗೇಹೇನ ಕಾರ್ಯೇ ನ ದೇಹೇ ಮನೋವರ್ತತೆ ಮೇ ತ್ವನರ್ಘ್ಯೇ ಮನಶ್ಚೇನ ಲಗ್ನಂ ಗುರೋರಂಗ್ರಿ ಪದ್ಮೆ ತಥಕ್ಕಿಂ 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 ತಥಕ್ಕಿಂ. ತನ್ನ ಮನೆಯನ್ನು ತೊರೆದು ಸಮಸ್ತ ಲೌಕಿಕ ವ್ಯವಹಾರಗಳನ್ನು ತ್ಯಜಿಸಿ ಅಮೂಲ್ಯವಾದ ಶರೀರವೇ ಮುಂತಾದವುಗಳಲ್ಲಿ ಅಭಿಮಾನವನ್ನು ಬಿಟ್ಟು ವಾಸ ಮಾಡಿದ ಅರಣ್ಯದ ವಿಷಯದಲ್ಲಿಯೂ ತಾತ್ಸಾರ ಬುದ್ಧಿಯನ್ನು ಹೊಂದಿದ್ದರೂ ಗುರುಗಳ ಚರಣಗಳಿಗೆ ಶರಣಾಗತನಾಗದಿದ್ದರೆ ಆತ ಸಂಸಾರ ಬಂಧನದಿಂದ ಮುಕ್ತನಾಗಲು ಸಾಧ್ಯವಿಲ್ಲ. ಗುರೋರಷ್ಟಕಂ ಯಾ ಪಠೇತ್ ಪುಣ್ಯದೇಹಿ ಯತಿರ್ಭೂಪತಿರ್ಬ್ರಹ್ಮಚಾರಿ ಚ ಗೇಹಿ ಲಭೇದ್ವಾಂಛಿತಾರ್ಥಂ ಪದಂ ಬ್ರಹ್ಮ ಸಂಜ್ಞಂ ಗುರೋರುಕ್ತವಾಕ್ಯೆ ಮನೋ ಯಶ್ಯ ಲಗ್ನಂ. ಯಾವ ಪುಣ್ಯವಂತನು ಶ್ರದ್ಧೆ ಭಕ್ತಿಯಿಂದ ಸದ್ಗುರುವಿನ ಉಪದೇಶದಲ್ಲಿ ಸದಾ ಮನಸ್ಸನ್ನಿಟ್ಟು ಈ ಗುರುವಷ್ಟಕವನ್ನು ಪಠಿಸುತ್ತಾನೋ ಅವನು ಯತಿಯಾಗಲಿ ಮಹಾರಾಜನಾಗಲಿ ಬ್ರಹ್ಮಚಾರಿಯಾಗಲಿ ಅಥವಾ ಗೃಹಸ್ಥನಾಗಲಿ ಅಂತಹ ವ್ಯಕ್ತಿಯು ಸಕಲ ಇಷ್ಟಾರ್ಥಗಳನ್ನು ಪಡೆಯುವುದರೊಂದಿಗೆ ಮೋಕ್ಷವನ್ನು ಹೊಂದುತ್ತಾನೆ.